ಈ ವಿಡಿಯೋದಲ್ಲಿ ನಾವು 4ನೇ ತರಗತಿ ಪರಿಸರ ಅಧ್ಯಯನ ಪಾಠ 17 ಮನೆಯೇ ಮೊದಲ ಪಾಠಶಾಲೆ ಇದರ ಸಂಪೂರ್ಣ ವಿವರಣೆ ಮತ್ತು ಪ್ರಶ್ನೆಯ ಉತ್ತರಗಳು ಎಲ್ಲವನ್ನು ಸಂಪೂರ್ಣವಾಗಿ ನೋಡೋಣ. ಈ ಚಾನಲ್ ಅನ್ನ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಪಾಠ ನೋಡೋಣ. ಈ ಪವಿತ್ರ ಅನ್ನೋರು ನೋಡ್ರಿ, ನಮ್ಮ ಮನೆಯಲ್ಲಿ ಅಪ್ಪ ದಿನ ಬೆಳಿಗ್ಗೆ ದೇವರ ಪೂಜೆ ಮಾಡುತ್ತಾರೆ. ನಾವೆಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡುತ್ತೇವೆ. ನಮ್ಮ ಅಪ್ಪ ನನಗೆ ಅಣ್ಣನಿಗೆ ಒಂದೇ ತರಹದ ಪುಸ್ತಕ ಪೆನ್ನು ತರುತ್ತಾರೆ. ಎಲ್ಲರನ್ನೂ ಗೌರವಿಸಬೇಕು, ಕೈಲಾಗದವರಿಗೆ ಸಹಾಯ ಮಾಡಬೇಕು ಎಂದು ಹೇಳಿಕೊಡುತ್ತಾರೆ. ಹಬ್ಬಗಳಲ್ಲಿ ಮಕ್ಕಳಿಗೆ ಮಿಠಾಯಿ ಹಂಚುತ್ತಾರೆ. ನಾವು ಪ್ರತಿ ವರ್ಷ ಊರಿನ ಜಾತ್ರೆಗೆ ಹೋಗುತ್ತೇವೆ. ಇದು ಪವಿತ್ರ ಅವರ ದಿನಚರಿ ಆಯ್ತು. ನೆಕ್ಸ್ಟ್ ರಜಿಯಾ ಅನ್ನೋ ಹುಡುಗಿ ನೋಡಿ, ಪ್ರತಿನಿತ್ಯ ನಾನು ಮತ್ತು ಅಮ್ಮ ಮನೆಯಲ್ಲಿಯೇ ನಮಾಜು ಮಾಡುತ್ತೇವೆ. ತಮ್ಮ ಮತ್ತು ಅಪ್ಪ ಮಸೀದಿಗೆ ಹೋಗಿ ನಮಾಜು ಮಾಡುತ್ತಾರೆ. ರಂಜಾನ್ ಹಬ್ಬದಲ್ಲಿ ಬಡವರಿಗೆ ಸಹಾಯ ಮಾಡುತ್ತೇವೆ. ನಮಗೆ ಶುಕ್ರವಾರ ವಿಶೇಷ ದಿನ. ಎಲ್ಲರನ್ನೂ ಒಂದೇ ರೀತಿ ನೋಡಿ ಗೌರವಿಸಬೇಕು ಎಂದು ಅಜ್ಜಿ ಹೇಳುತ್ತಾರೆ. ಅಮ್ಮ ದಿನವೂ ನನಗೆ ಅರಾಬಿಕ್ ಭಾಷೆ ಹೇಳಿಕೊಡುತ್ತಾರೆ. ಅರೇಬಿಕ್ ಭಾಷೆ ಅಂತ ಹೇಳ್ಯಾರ. ಇದು ನೆಕ್ಸ್ಟ್ ಜಾನ್ ಅನ್ನು ಹುಡುಗನ್ ನೋಡಿ. ಸಾರಿ, ಜಾನ್ ನಮಗೆ ಭಾನುವಾರ ಸಂಭ್ರಮದ ದಿನ. ಜಾನ್ಗೆ ಭಾನುವಾರ ಸಂಭ್ರಮದ ದಿನ. ಅಂದು ಮನೆಯಲ್ಲಿ ಎಲ್ಲರೂ ಚರ್ಚ್ಗೆ ಹೋಗಿ ಪ್ರಾರ್ಥನೆ ಸಲ್ಲಿಸಿ, ಅಂದ್ರ ಒಬ್ರು ಹಿಂದೂ, ಪವಿತ್ರ ಹಿಂದೂ, ರೆಜಿಯಾ ಮುಸ್ಲಿಂ, ಇವರು ಚರ್ಚ್ ಅಂತ ಬಂದಾಗ ಕ್ರಿಶ್ಚಿಯನ್, ಪ್ರಾರ್ಥನೆ ಸಲ್ಲಿಸಿ ಬರುತ್ತೇವೆ. ಅಪ್ಪ ಅಮ್ಮನಿಗೆ ಬಿಡುವು ಇರುವುದರಿಂದ ಎಲ್ಲರೂ ಅಂದು ಜಾತ್ರೆಯಲ್ಲಿ ಕುಳಿತು ಊಟ ಮಾಡುತ್ತೇವೆ. ಅಮ್ಮ ಬಿಡುವು ಸಿಕ್ಕಾಗಲೆಲ್ಲ ಮನೆಯ ಅಲಂಕಾರ ಮಾಡುತ್ತಾರೆ, ಬೈಬಲ್ ಓದುತ್ತಾರೆ. ಇದು ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥ ಬೈಬಲ್, ಹಾಗೆ ಮುಸ್ಲಿಮರ ಪವಿತ್ರ ಗ್ರಂಥ ಕುರ್ಆನ್, ಇನ್ನು ಹಿಂದೂಗಳ ಪವಿತ್ರ ಗ್ರಂಥ ರಾಮಾಯಣ ಮತ್ತು ಮಹಾಭಾರತ. ಭಗವದ್ಗೀತೆಯನ್ನು ಪವಿತ್ರ ಗ್ರಂಥನ. ಕತೆ ಹೇಳುತ್ತಾರೆ. ನೆಕ್ಸ್ಟ್ ಎಲ್ಲರನ್ನು ಸ್ನೇಹದಿಂದ ಕಾಣು, ಜಗಳವಾಡಬೇಡ ಎಂದು ಅಪ್ಪ ಹೇಳುತ್ತಾರೆ. ನೆಕ್ಸ್ಟ್ ಓದಿ ತಿಳಿ ನೋಡ್ರಿ. ವಿವಿಧ ಧರ್ಮದವರ ಆಚರಣೆಗಳು ವಿಭಿನ್ನವಾಗಿರುತ್ತವೆ. ಇವೇ ಧಾರ್ಮಿಕ ಆಚರಣೆಗಳು. ಯಾವುದೇ ಇದ್ದರೂ ಹಿರಿಯರಿಗೆ ಗೌರವ ಕೊಡುವುದು, ಕೈಲಾಗದವರಿಗೆ ಸಹಾಯ ಮಾಡುವುದು, ಎಲ್ಲರಿಗೂ ಸ್ನೇಹ ಪ್ರೀತಿ ತೋರಿಸುವುದು ಮುಂತಾದವುಗಳನ್ನು ಎಲ್ಲಾ ಧರ್ಮಗಳು ಒತ್ತಿ ಹೇಳುತ್ತವೆ. ಎಲ್ಲಾ ಧರ್ಮಗಳ ಸಾರ ಇದೇ ಆಗಿದೆ. ಪ್ರೀತಿ ಸ್ನೇಹ ತೋರಿಸಿ ಒಂದಾಗಿ ಬಾಳುವುದು ಎಲ್ಲಾ ಧರ್ಮದ ಸಾರವಾಗಿದೆ. ಇದುವರೆಗೂ ನೀನು ಪವಿತ್ರ, ರಜಿಯಾ ಮತ್ತು ಜಾನ್ ಕುಟುಂಬದ ಬಗ್ಗೆ ತಿಳಿದೆ. ಈಗ ನಿನ್ನ ಕುಟುಂಬದ ಆಚರಣೆಗಳ ಬಗ್ಗೆ ಇಲ್ಲಿ ಬರೆ. ನಿನ್ನ ಮನೆಯಲ್ಲಿ ಪ್ರತಿನಿತ್ಯ ಮಾಡುವ ಆಚರಣೆಗಳು ಯಾವುವು? ಈಗ ರಜಿಯಾ, ನೀವು ಹಿಂದೂ ಆಗಿದ್ರ ಪವಿತ್ರ ಅವ್ರ ಬಗ್ಗೆ ಅವ್ರ ತರ ಇರುತ್ತ. ರಜಿಯಾ ತರ ಆಗಿದ್ರ ಮುಸ್ಲಿಂ ಸಂಪ್ರದಾಯದ ತರ ಇರುತ್ತ. ಜಾನ್ ಆಗಿದ್ರ ಕ್ರಿಶ್ಚಿಯನ್ ಸಮುದಾಯದ ತರ ಇರುತ್ತ. ಅಥವಾ ಬೇರೆ ಯಾವುದೇ ಸಮುದಾಯ ಆಗಿದ್ರು ನಿಮ್ಮ ಆಚರಣೆ ಏನು ಅನ್ನೋದನ್ನ ಇಲ್ಲಿ ಬರೀರಿ. ಮನೆಯ ಕೆಲಸಗಳಲ್ಲಿ ಯಾರಿಗೆ ನೆರವಾಗುತ್ತಾರೆ ಅದನ್ನು, ನಿಮ್ಮ ಮನೆಯಲ್ಲಿ ಯಾವ ತರ ಕೆಲಸ ಮಾಡ್ತೀರಿ, ಯಾರು ನೆರವಾಗುತ್ತಾರ ಅದನ್ನು ಬರೀರಿ. ನೀನು ಸ್ನೇಹಿತರು ಮತ್ತು ಹಿರಿಯರೊಂದಿಗೆ ಹೇಗೆ ವರ್ತಿಸಬೇಕು ಎಂದು ನಿನ್ನ ಕುಟುಂಬದವರು ಹೇಳುತ್ತಾರೆ. ನೀನು ನಿನ್ನ ಸ್ನೇಹಿತರು ಮತ್ತು ಹಿರಿಯರೊಂದಿಗೆ ಹೇಗೆ ವರ್ತಿಸಬೇಕು ಎಂದು ನಿನ್ನ ಕುಟುಂಬದವರು ಹೇಳುತ್ತಾರೆ. ನಿನ್ನ ಕುಟುಂಬದವರು ಯಾವ ರೀತಿ ಹೇಳ್ಯಾರ ಅನ್ನೋದನ್ನ ಬರೀರಿ. ನಿನ್ನ ಕುಟುಂಬ ಆಚರಿಸುವ ಹಬ್ಬಗಳನ್ನ ಕುರಿತು ಬರೆಯಿರಿ.
ಅಂದ್ರ ನೀವು ಹಿಂದೂ ಆಗಿದ್ರ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್. ಯಾವ ಸಮುದಾಯದವರಾಗಿದ್ದೀರಿ ಆ ಪ್ರಕಾರ ನಿಮ್ಮ ಹಬ್ಬಗಳಿರ್ತಾವು. ದೀಪಾವಳಿ ಬರುತ್ತೆ ಹಿಂದೂಗಳಿಗೆ ದೊಡ್ಡ ಹಬ್ಬ, ಮುಸ್ಲಿಮರಿಗೆ ರಂಜಾನು, ಮತ್ ಬೇರೆ ಬೇರೆ ಹಬ್ಬ ಬರ್ತಾವು. ಕ್ರಿಶ್ಚಿಯನ್ರಿಗೆ ಡಿಸೆಂಬರ್ ತಿಂಗಳೊಳಗ ಕ್ರಿಸ್ಮಸ್ ಬರುತ್ತಲ್ಲ, ಅದು ದೊಡ್ಡ ಹಬ್ಬ. ಈ ರೀತಿ ನಿಮ್ಮ ಇಷ್ಟವಾದ ಹಬ್ಬವನ್ನ ಕುರಿತು ಬರೆಯಿರಿ. ಕುಟುಂಬದಲ್ಲಿ ಯಾವ್ಯಾವ ರೀತಿ ಹಬ್ಬ ಆಚರಿಸ್ತಾರ ಅವನ್ನ ಬರೆಯಿರಿ. ನೆಕ್ಸ್ಟ್, ಈ ಚಿತ್ರ ಸಂಭಾಷಣೆಯನ್ನ ಗಮನಿಸು, ಪ್ರಶ್ನೆಗಳಿಗೆ ಉತ್ತರಿಸು. ಇಲ್ಲಿ ಒಬ್ರು ವೈದ್ಯರು ಅದಾರ, ಇಲ್ಲಿ ಪೇಷಂಟ್ ಅದಾರ ನೋಡ್ರಿ. ನನ್ನ ಕುಟುಂಬದವರು ಉನ್ನತ ಶಿಕ್ಷಣ ಕೊಡಿಸಿ ನನ್ನನ್ನ ವೈದ್ಯೆಯನ್ನಾಗಿ ಮಾಡಿದರು. ನೋಡ್ರಿ, ಇಲ್ಲಿ ವೈದ್ಯರು ಚೆಕಪ್ ಮಾಡ್ತಾ ಇದ್ದಾರೆ. ಕುಟುಂಬದವರು ಉನ್ನತ ಶಿಕ್ಷಣ ಕೊಡಿಸಿದ್ದರಿಂದ ಸಮಾಜಕ್ಕೆ ಆದ ಉಪಯೋಗವೇನು? ರೋಗಿಗಳಿಗೆ ಚಿಕಿತ್ಸೆ ಕೊಡುವುದು, ರೋಗಿಗಳಿಗೆ ಚಿಕಿತ್ಸೆ ನೀಡುವುದು, ಸಮಾಜಕ್ಕೆ ಆದ ಉಪಯೋಗವಾಗಿದೆ. ನೆಕ್ಸ್ಟ್ ನೋಡ್ರಿ, ಇಲ್ಲೇ ನನ್ನ ಕುಟುಂಬದವರು ಹಿರಿಯರಿಗೆ ಮಾಡುವ ಸೇವೆ ನೋಡುತ್ತಾ ನಾನು ಬೆಳೆದೆ. ಇವರು ಬೆಳೆದಾರ. ಇದರಿಂದ ಪ್ರಭಾವಿತನಾಗಿ ನಾನು ಇಂದು ವೃದ್ಧಾಶ್ರಮ ನಡೆಸುತ್ತಿದ್ದೇನೆ. ವಾವ್, ಇವರು ವೃದ್ಧಾಶ್ರಮ ನಡೆಸುತ್ತಾರೆ. ಸಮಾಜಕ್ಕೆ ಉಪಯೋಗವಾದ ವೃದ್ಧಾಶ್ರಮ ನಡೆಸಲು ಪ್ರೇರಣೆ ಎಲ್ಲಿಂದ ಬಂತು? ಕುಟುಂಬದಿಂದ. ಎಲ್ಲಿಂದ ಬಂತು? ಕುಟುಂಬದಿಂದ ಬಂತು. ನೆಕ್ಸ್ಟ್, ಇಲ್ಲೊಬ್ರು ಮಹಿಳೆ ನೋಡ್ರಿ, ನೀರ್ ಹಾಕ್ತಾ ಇದ್ದಾರೆ. ನನ್ನ ಅಮ್ಮ ಮನೆಯ ಗಿಡ ಮರಗಳನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದರು. ನಾನು ಅವರಿಗೆ ಸಹಾಯ ಮಾಡುತ್ತಿದ್ದೆ. ಈಗಲೂ ನಾನು ಖಾಲಿ ಜಾಗ ಕಂಡಲ್ಲಿ ಸಸಿಗಳನ್ನ ನೆಡುತ್ತೇನೆ, ನೀರು ಹಾಕುತ್ತೇನೆ. ವಾವ್, ಅಮ್ಮನ ಗುಣ ಅನುಸರಿಸಿದ್ದರಿಂದ ಪರಿಸರಕ್ಕೆ ಸಮಾಜಕ್ಕೆ ಆದ ಉಪಯೋಗವೇನು? ನೋಡ್ರಿ, ಪರಿಸರಕ್ಕೆ ಗಿಡ ಮರಗಳು ಕೂಡಿಕೊಂಡವು. ಪರಿಸರಕ್ಕೆ ಗಿಡ ಮರಗಳ ಸಂಖ್ಯೆ ಹೆಚ್ಚಾಯಿತು. ಇವಳು ಗಿಡ ಮರ ಬೆಳ ಕುಂತರಿಂದ ಗಿಡ ಮರಗಳ ಸಂಖ್ಯೆ ಹೆಚ್ಚಾಗುತ್ತ. ಸಮಾಜಕ್ಕೆ ಇದರಿಂದ ಶುದ್ಧ ಆಮ್ಲಜನಕ ದೊರೆಯುತ್ತದೆ. ಶುದ್ಧ ಆಮ್ಲಜನಕ, ಆಕ್ಸಿಜನ್ ದೊರೆಯುವುದು. ನೆಕ್ಸ್ಟ್, ಓದಿ ತಿಳಿ ನೋಡ್ರಿ. ಕುಟುಂಬದ ಮೌಲ್ಯಗಳು ಬದಲಾದಂತೆ ಸಮಾಜದಲ್ಲಿ ಅನೇಕ ಬದಲಾವಣೆಗಳು ಆಗುತ್ತವೆ. ಉದಾಹರಣೆಗೆ, ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರು ಕಾರ್ಯನಿರ್ವಹಿಸುತ್ತಿರುವುದು, ಬಾಲ್ಯ ವಿವಾಹ ಕಡಿಮೆಯಾಗಿರುವುದು, ಶಿಕ್ಷಣವು ಮಕ್ಕಳ ಮೂಲಭೂತ ಹಕ್ಕಾಗಿರುವುದು, ಇವೆಲ್ಲ ಆಗಿವೆ. ನೆಕ್ಸ್ಟ್, ಮಹಾತ್ಮ ಗಾಂಧೀಜಿ ಅವರ ಜೀವನದ ಬಗ್ಗೆ ಗ್ರಂಥಾಲಯದಲ್ಲಿರುವ ಪುಸ್ತಕವನ್ನ ಓದು.
ಗ್ರಂಥಾಲಯ, ನಿಮ್ಮ ಶಾಲೆಯಲ್ಲಿ ಗ್ರಂಥಾಲಯ ಇರುತ್ತಾ, ಆ ಪುಸ್ತಕ ಓದ್ರಿ. ಇದನ್ನ ಯಾರ ಎಕ್ಸಾಮ್ ತಯಾರ, ಈಗ ಬೇರೆ ಬೇರೆ ಎಕ್ಸಾಮ್ಗೆ TAT, GPSTR, HSTR ಆ ಎಕ್ಸಾಮ್ ತಯಾರಾಗೋರು ನಿಮಗ್ ಗೊತ್ತಿರುತ್ತ, ಅದನ್ನ ನೋಡ್ತಾ ಇರೋರು ನಿಮಗ್ ಗೊತ್ತಿರುತ್ತ, ಜಸ್ಟ್ ಹಂಗ ನೋಡ್ಕೊಳ್ರಿ. ಗೊತ್ತಿದ್ರ ಇದನ್ನ ಸ್ವಲ್ಪ ನೋಡ್ರಿ. ಶಿಕ್ಷಕರಿಂದ ಕೇಳಿ ತಿಳಿದು ಈ ಪ್ರಶ್ನೆಗಳಿಗೆ ಉತ್ತರಿಸು. ಗಾಂಧೀಜಿಯವರು ಕುಟುಂಬದಲ್ಲಿ ಕಲಿತ ಗುಣ ಮತ್ತು ಮೌಲ್ಯಗಳಾವವು? ಕುಟುಂಬದಲ್ಲಿ ಕಲಿತ ಗುಣ ಮತ್ತು ಮೌಲ್ಯಗಳಾವವು? ಗಾಂಧೀಜಿಯವರದು ಒಂದು ದೊಡ್ಡ, ಅವ್ರದ್ದು ಒಂಥರ ಸಮುದ್ರ ಇದ್ದಂಗ. ಅವರ ಜೀವನ ಒಂಥರ ಸಮುದ್ರ. ನೀವು ಇನ್ನೂ ಓದಿಲ್ಲ ಅಂದ್ರ ಒಂದ್ಸರಿ ಓದ್ರಿ, ಹಲವಾರು ವಿಷಯಗಳು ಬರ್ತಾವ, ನಿಮ್ ಜೀವನ ಚೇಂಜ್ ಆಗತ್ತ. ಅವ್ರ ಬಗ್ಗೆ ಓದಿದ್ರ. ಓದಿ ಒಂದ್ 4 ಲೈನ್ ಅನ್ನ ಬರೀರಿ. ನಾನು ಹೇಳ್ಕೊಡ್ತೀನಿ, ಬಟ್ ನೀವು ಓದಿದ್ರೆ ಚೆನ್ನಾಗಿರತ್ತ ಅಂತ. ಇವು ಸಮಾಜ ಸುಧಾರಣೆ ಮಾಡಲು ಹೇಗೆ ನೆರವಾದವು? ಬರೀರಿ ಇದನ್ನ. ನೀನು ದೊಡ್ಡವನಾದ ಅಥವಾ ದೊಡ್ಡವಳಾದ ಮೇಲೆ ಏನಾಗಬೇಕೆಂದು ಬಯಸುವೆ? ಏಕೆ? ನೀನ್ ಪೊಲೀಸ್ ಆಗ್ತೀಯಾ, ಡಾಕ್ಟರ್ ಆಗ್ತೀಯಾ, ಇಂಜಿನಿಯರ್ ಆಗ್ತೀಯಾ, IAS ಆಫೀಸರ್ ಆಗ್ತೀಯಾ, IPS ಆಫೀಸರ್ ಆಗ್ತೀಯಾ, ಅಥವಾ ಕಾನ್ಸ್ಟೇಬಲ್ ಆಗ್ತೀಯಾ? ಪೊಲೀಸ್ ಅಂದ್ರ ಅವೆಲ್ಲ ಬರ್ತಾವು. ಅದ್ರೊಳಗೆ ಸ್ಪೆಸಿಫಿಕ್ ಆಗಿ ಏನಾಗ್ತಿ? ಹಲ್ಲಿನ ಡಾಕ್ಟರ್ ಆಗ್ತೀಯಾ, ಡೆಂಟಿಸ್ಟ್ ಆಗ್ತೀಯಾ, ಅಥವಾ ಏನಾಗ್ತೀಯಾ? ಅದ್ರ ಬಗ್ಗೆ ಬರೀ. ಇಲ್ಲ ಸಮಾಜ ಸೇವಕಿ ಆಗ್ತೀಯಾ, ಇಲ್ಲ ಶಿಕ್ಷಕನಾಗ್ತೀಯಾ, ಶಿಕ್ಷಕಿ ಆಗ್ತೀಯಾ, ಅದ್ರ ಬಗ್ಗೆ ಬರೀರಿ. ಇದರಿಂದ ಸಮಾಜಕ್ಕೆ ಉಪಯೋಗವೇನು? ನೀನ್ ಈ ತರ ಆದ್ರ ಸಮಾಜಕ್ಕೆ ನೀ ಏನ್ ಮಾಡ್ತೀಯ ಅನ್ನೋದನ್ನ ಬರೀ. ಕೊಟ್ಟಿರುವ ಕಥೆಯನ್ನು ಓದು, ಕಾರಣವನ್ನ ಬರೀ. 2 ಮಕ್ಕಳ ಕತೆ, ಚೆನ್ನಾಗೈತ್ ಕತೆ, ನೋಡಿ ಇದನ್ನ. ಊರಿನಿಂದ ಬರುತ್ತಿದ್ದ ಚಂದ್ರಣ್ಣ ದಾರಿ ತಪ್ಪಿದನು. ನಡೆದು ದಣಿದು ಅವನು ವಿಶ್ರಾಂತಿ ಪಡೆಯಲು ಒಂದು ಮನೆಯ ಬಳಿಗೆ ಬಂದನು. ಮನೆಯಲ್ಲಿದ್ದ ಬಾಲಕ ಇವನನ್ನು ನೋಡಿ, ಹಿಡೀರಿ, ಇವನ ಬಳಿ ಇರುವುದನ್ನ ಕಿತ್ತುಕೊಳ್ಳಿ ಎಂದು ಜೋರಾಗಿ ಕೂಗಿದನು. ಚಂದ್ರಣ್ಣ ಭಯದಿಂದ ಓಡುತ್ತಾ ರಸ್ತೆಯ ಕೊನೆಯ ಮನೆಗೆ ಬಂದನು. ಚಂದ್ರಣ್ಣ. ಅಲ್ಲಿದ್ದ ಬಾಲಕ ಇವನನ್ನು ನೋಡಿ ಏನಂತ ನೋಡ್ರಿ, ಬನ್ನಿ ಕುಳಿತುಕೊಳ್ಳಿ, ವಿರಮಿಸಿ, ನೀರು ಕೊಡಲೇ ಎಂದು ಉಪಚರಿಸಿದನು. ನೀರು ಕುಡಿದು ವಿರಮಿಸಿದ ಚಂದ್ರಣ್ಣ ತಾನು ಕಂಡ ಇಬ್ಬರ ಬಾಲಕರ ಬಗ್ಗೆ ಯೋಚಿಸುತ್ತಾ ತನ್ನ ಮನೆಯ ದಾರಿ ಹಿಡಿದನು. ಈಗ ಚಂದ್ರಣ್ಣ ಕಂಡ ಮೊದಲ ಬಾಲಕ ಹಿಡೀರಿ, ಕಿತ್ತುಕೊಳ್ಳಿ ಎಂದು ಹೇಳಲು ಕಾರಣವೇನು? ಊಹಿಸಿ ಬರೆಯಿರಿ. ಅವರ ಕುಟುಂಬದಲ್ಲಿ ಮೊದಲ ಬಾಲಕನಿಗೆ ಅವರ ಕುಟುಂಬದಲ್ಲಿ ಆ ರೀತಿಯಾದ ಸಂಸ್ಕಾರವನ್ನ ಕೊಟ್ಟಿರುತ್ತಾರೆ. ಇದರಿಂದ ಆ ಬಾಲಕ ಹಾಗೆ ಹೇಳಿದ್ದಾನೆ. ನೆಕ್ಸ್ಟ್, ಚಂದ್ರನ ತಾನು ಕಂಡ ಇಬ್ಬರು ಬಾಲಕರಲ್ಲಿ ಯಾರನ್ನು ಮೆಚ್ಚಬಹುದು? ಏಕೆ? ಅವನು 2ನೇ ಬಾಲಕನನ್ನ ಮೆಚ್ಚಬಹುದು. ಚಂದ್ರಣ್ಣ ಯಾರನ್ನ ಮೆಚ್ತಾನ? 2ನೇ ಬಾಲಕನನ್ನ ಮೆಚ್ಚುತ್ತಾನೆ. ಮೆಚ್ಚುತ್ತಾನೆ 2ನೇ ಬಾಲಕನನ್ನ ಮೆಚ್ಚುತ್ತಾನೆ. ಏಕೆಂದರೆ
ಅವನ ಸತ್ಕಾರ ಸತ್ಕಾರ ಗೌರವ ಕೊಡುವ ರೀತಿಯನ್ನ ಕಂಡು ಗೌರವ ಕೊಡುವ ರೀತಿಯನ್ನ ಕಂಡು ಆ ರೀತಿ ಹೇಳ್ತಾನವ ಚಂದ್ರಣ್ಣ. ನೆಕ್ಸ್ಟ್, ಚಂದ್ರಣ್ಣ ಕಂಡ ಇಬ್ಬರು ಬಾಲಕರು ಬೇರೆ ಬೇರೆ ವರ್ತಿಸಲು ಕಾರಣವೇನು? ಕುಟುಂಬದಲ್ಲಿ ಮೊದಲನೇ ಕಾರಣ, ಕುಟುಂಬದಲ್ಲಿ ಪೋಷಕರ ವರ್ತನೆ ಅವನಿದ್ದ ಪರಿಸರ ಅವನಾದ ತರ ಪರಿಸರದೊಳಗಿದ್ರ ಆ ತರ ಮಾಡ್ತಾನ. ಅವನಿದ್ದ ಪರಿಸರ ಅಪ್ಪ ಅಮ್ಮ ಸರಿಯಾದ ಶಿಕ್ಷಣ ಕೊಡದೆ ಇರುವುದು ಅದಕ್ಕೆ ಕಾರಣವಾಗಿದೆ. ನೆಕ್ಸ್ಟ್, ನಿನಗಿದೆ ಗೊತ್ತೇ ನೋಡ್ರಿ. ಜೈನ ಮತದ ಬಹುಮುಖ್ಯ ತತ್ವವಾದ ಅಹಿಂಸೆಯನ್ನ ಅವರ ಆಹಾರ ಪದ್ಧತಿಯಲ್ಲಿಯೂ ಕಾಣಬಹುದು. ಇವರು ಸಸ್ಯಾಹಾರವನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಾರೆ. ಗೆಡ್ಡೆ ಗೆಣಸುಗಳನ್ನ ಪಡೆಯಲು ಬೇರನ್ನ ಕೀಳಬೇಕಾಗಿರುವುದರಿಂದ ಸಸ್ಯಗಳು ಸಾಯುತ್ತವೆ ಎಂದು ಈ ಮತಾನುಯಾಯಿಗಳು ಗೆಡ್ಡೆ ಗೆಣಸುಗಳನ್ನ ಬಳಸುವುದಿಲ್ಲ. ನೋಡ್ರಿ, ಇವರು ಗೆಡ್ಡೆ ಗೆಣಸು ತಿನ್ನೋದೇ ಇಲ್ಲ ಅಂತ ಜೈನ ಮತದವರು. ನೀವ್ ಯಾವ ಮತದವರು? ನೀವು ತಿಂತೀರಾ ಇಲ್ಲ? ನೆಕ್ಸ್ಟ್, ಬಾಲ್ಯದಲ್ಲಿ ತನ್ನ ಕುಟುಂಬದವರು, ಮುಖ್ಯವಾಗಿ ತಂದೆಯವರು ಕಲಿಸಿದ ಶಿಸ್ತು, ಧೈರ್ಯ, ಅರ್ಪಣಾ ಮನೋಭಾವ ಇತ್ಯಾದಿ ಮೌಲ್ಯಗಳೇ ಕೊಡಗಿನ ಕಾರಿಯಪ್ಪ ಭಾರತದ ಮೊದಲ ಸೇನಾ ಮುಖ್ಯಸ್ಥರಾಗಿ ಆಯ್ಕೆಯಾಗಲು ನೆರವಾದವು. ಭಾರತೀಯ ಸೇನೆಯ ಅತ್ಯುನ್ನತ ಹುದ್ದೆಯನ್ನ ಅಲಂಕರಿಸಿದ ಇಬ್ಬರಲ್ಲಿ ಇವರೇ ಮೊದಲಿಗರು. ವಾವ್. ನೆಕ್ಸ್ಟ್, ಪ್ರಖ್ಯಾತ ಸಾಹಿತಿ ಡಿ ವಿ ಗುಂಡಪ್ಪನವರ ಪುತ್ರ BGL ಸ್ವಾಮಿಯವರು ಹೆಸರಾಂತ ಸಸ್ಯಶಾಸ್ತ್ರಜ್ಞರು. ತಂದೆ ತಾಯಿಯಿಂದ ಬಳುವಳಿಯಾಗಿ ಪಡೆದ ಸಾಹಿತ್ಯ ಕೌಶಲ್ಯವನ್ನ ಸಸ್ಯಶಾಸ್ತ್ರಕ್ಕೆ ಅಳವಡಿಸಿಕೊಂಡರು. ಇವರು ಬರೆದ ಹಸಿರು ಹೊನ್ನು ಗ್ರಂಥ ಇಂದಿಗೂ ಸಸ್ಯ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಅತ್ಯಮೂಲ್ಯ ಮಾಹಿತಿಯನ್ನು ಒದಗಿಸುತ್ತದೆ. ಸಾವಿರಾರು ವಿದ್ಯಾರ್ಥಿಗಳು ಇದರಿಂದ ಪ್ರಯೋಜನವನ್ನ ಪಡೆಯುತ್ತಿದ್ದಾರೆ. ಇದೆಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಪಾಠ 18 ಪ್ರತಿಯೊಬ್ಬರು ವಿಶಿಷ್ಟ ಈ ಪಾಠವನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.